ನ್ಯೂಸ್ ಬೆಂಗಳೂರು. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ 11 ಅಭಿಮಾನಿಗಳು ಸಾವಿಗೀಡಾಗಿದ್ದಾರೆ. ಸ್ಟೇಡಿಯಂ ಗೇಟ್ ನಂಬರ್ 7ರಲ್ಲಿ ತಪ್ಪಿದೆ ಭಾರೀ ದುರಂತ. ಹಲವರ ಜೀವವನ್ನ ಉಳಿಸಿದೆ ಬಿಎಂಆರ್ಸಿಎಲ್ ಕಾಂಪೌಂಡ್. ಬಿಎಂಆರ್ಸಿಎಲ್ ತಡೆಗೋಡೆಯನ್ನ ತಳ್ಳಿ ಹೊರಗಡೆ ಬಂದಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಸಾಕಷ್ಟು ನೂಕುನುಗ್ಗಲಾಯಿತು. ಆಗ ಬಿಎಂಆರ್ಸಿಎಲ್ ತಡೆಗೋಡೆ ಏನಿತ್ತು ಅದನ್ನ ತಳ್ಳಿ ತಮ್ಮ ಜೀವವನ್ನ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಗೇಟ್ ನಂಬರ್ 7ರಲ್ಲಿ ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರು. ಗೇಟ್ ನಂಬರ್ 7ರ ಮೂಲಕ ಎಂಟ್ರಿ ಅಂತ ಅನೌನ್ಸ್ ಮಾಡಿದ್ರು. ಎರಡೂ ಕಡೆಯಿಂದ ಹೀಗಾಗಿ ಅಭಿಮಾನಿಗಳು ಕಿಕ್ಕಿರಿದು ಸೇರ್ಕೊಬಿಟ್ಟಿದ್ರು. ನೂಕುನುಗ್ಗಲು ಹೆಚ್ಚಾಗಿ ಕಾಲ್ತುಳಿತಕ್ಕೆ ಸಾಕಷ್ಟು ಜನ ಸಿಲುಕಿದ್ದಾರೆ. ಗೇಟ್ ನಂಬರ್ 7 ಒಂದರಲ್ಲೇ 2 ಸಾವಿಗೀಡಾಗಿದ್ದಾರೆ. ಜನ ಜಾಸ್ತಿ ಆಗ್ತಾ ಇದ್ದಂತೆ ಬಿಎಂಆರ್ಸಿಎಲ್ ನ ತಡೆಗೋಡೆ ಏನಿತ್ತು ಅದನ್ನ ತಳ್ಳಿ ಜನ ಜೀವ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಬಿಎಂಆರ್ಸಿಎಲ್ ನ ತಡೆಗೋಡೆ. ಅದನ್ನ ತಳ್ಳಿ, ಯಾಕಂದ್ರೆ ಹೆಚ್ಚಿನ ಜನ ಬಂದು ಸೇರ್ತಾ ಇದ್ರು, ಒಬ್ರ ಮೇಲೆ ಒಬ್ರು ಬೀಳಕ್ ಶುರು ಮಾಡಿದ್ರು. ಆಗ ತಡೆಗೋಡೆಯನ್ನೇ ತಳ್ಳಿ ಅಲ್ಲಿಂದ ಅಭಿಮಾನಿಗಳು ಹೊರಗಡೆ ಬಂದಿದ್ದಾರೆ. ಏಕಾಏಕಿ ಗೇಟ್ ನಂಬರ್ 7ರಲ್ಲಿ ಎಂಟ್ರಿ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಲಕ್ಷಾಂತರ ಜನ ಅದೊಂದೇ ಗೇಟ್ ಬಳಿ ಬರ್ತಾರೆ. ಆಗ ನೂಕುನುಗ್ಲಾಯ್ತು. ಹಾಗಾಗಿ ಈ ತಡೆಗೋಡೆಯನ್ನ ತಳ್ಳಿ ಹೊರಗಡೆ ಬಂದಿದ್ದಾರೆ ಅಭಿಮಾನಿಗಳು. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ದುರಂತವೊಂದು ನಡೆದಿದ್ದು ಕಾಲ್ತುಳಿತಕ್ಕೆ ಸುಮಾರು 11 ಜನ ಸಿಕ್ಕಾಕೊಂಡು ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ನಾವು ಆ ಘಟನೆ ನಡೆದಿರುವಂತಹ ಜಾಗದಲ್ಲೇ ಇದ್ದೀವಿ. ಗೇಟ್ ನಂಬರ್ 7 ಬಳಿ ಆಗಿರುವಂತಹ ದುರಂತ. ಈ ಗೇಟ್ ನಂಬರ್ 7 ಏನಿದೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಸೇರ್ಕೊಂಡಿದ್ರು. ಇದೇ ಗೇಟ್ ಮೂಲಕ ಒಳಗಡೆ ಹೋಗೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಅಂದರೆ ಫ್ರಂಟ್ ಗೇಟ್ನಲ್ಲಿ ಯಾರಿಗೆ ಟಿಕೆಟ್ ಸಿಗೋದಿಲ್ವ, ಅಂದರೆ ಆನ್ಲೈನ್ ಮೂಲಕ ಟಿಕೆಟ್ ಸಿಗದೇ ಇರುವಂಥವರು ಈ ಗೇಟ್ ಮೂಲಕ, ಅಂದರೆ ಗೇಟ್ ನಂಬರ್ 7 ಬ್ಯಾಕ್ ಗೇಟ್ ಮೂಲಕ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಈ ಗೇಟ್ ಮೂಲಕ ಬಂದಿದ್ದರು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಒಂದು ಕಡೆಯಿಂದಲೂ ಬರ್ತಾಯಿದ್ರು, ಆಪೋಸಿಟಿಂದಲೂ ಕೂಡ ಬರ್ತಾಯಿದ್ರು. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಕೂಡ ಆಯಿತು. ಹಾಗಾಗಿ ಇಲ್ಲೇ ಒಂದಷ್ಟು ಕಾಲ್ತುಳಿತ ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ನಾವು ಅದರ ಆಪೋಸಿಟಲ್ಲೂ ಕೂಡ ನೋಡ್ತಾ ಇದ್ದೀವಿ. ಈ ಜಾಗವನ್ನು ನಾವು ನೋಡ್ತಾ ಇದ್ದೀವಿ. ಇದು ಬಿಎಂಆರ್ಸಿಎಲ್ಗೆ ಸೇರಿರುವಂತಹ ಜಾಗ. ಇಲ್ಲಿ ಜನ ಜಂಗುಳಿ ಕಿಕ್ಕಿರಿದು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಬಿಎಂಆರ್ಸಿಎಲ್ನ ಕಾಂಪೌಂಡ್ ಪೂರ್ತಿ ಕುಸಿದು ಬಿದ್ದಿರುವಂಥದ್ದು. ಅಂದರೆ ಇಲ್ಲಿರುವಂತಹ ಜನ ಏನು ಆರ್ಸಿಬಿ ಅಭಿಮಾನಿಗಳು ಈ ಒಂದು ಕಾಂಪೌಂಡ್ ಮೂಲಕ ಆ ಕಡೆಗೆ ಹಾರಿದ್ದಾರೆ. ಹಾಗಾಗಿ ಕಾಂಪೌಂಡ್ ಪೂರ್ತಿ ಏನು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಕಾಂಪೌಂಡನ್ನು ತಳ್ಳಿ ಆ ಕಡೆಗೆ ಹಾರಿರೋದ್ರಿಂದಾಗಿ ಜನ ದೊಡ್ಡ ಏನು ಮಹಾನ್ ದುರಂತ ಆಗಿರುವಂಥದ್ದು ಕೂಡ ತಪ್ಪಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಸೇರಿದ್ರು. ಅವರೆಲ್ಲರಿಗೂ ಕೂಡ ಇಲ್ಲಿ ಆಚೆ ಈಚೆ ಎಲ್ಲೂ ಕೂಡ ನಡೆದಾಡೋದಕ್ಕೆ ಸಾಧ್ಯ ಕೂಡ ಆಗಿರಲಿಲ್ಲ, ಎಲ್ಲೂ ಕೂಡ ಕಾಲಿಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಈ ಒಂದು ಏನು ಗೋಡೆ ಏನಿತ್ತು, ಬಿಎಂಆರ್ಸಿಎಲ್ನ ಗೋಡೆ ಏನಿತ್ತು, ಅದನ್ನು ತಳ್ಳಿ ಆ ಕಡೆಗೆ, ಅಂದರೆ ಈ ಗೋಡೆಯಿಂದ ಆ ಕಡೆಗೆ ಹೋಗಿದ್ದಾರೆ. ಹಾಗಾಗಿ ಈಗೊಂದು ಗೋಡೆ ಪೂರ್ತಿ ಕುಸಿದು ಬಿದ್ದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಜಾಗದಲ್ಲಿ ಗೇಟ್ ನಂಬರ್ 7 ಏನಿದೆ, ಈ ಜಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಸೇರಿದ್ದು ಅವರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಸಫೋಕೇಶನ್ ಕೂಡ ಆಗಿತ್ತು. ಸೊ ಸದ್ಯ ಈ ಏನು ತಡೆಗೋಡೆ ಏನಿತ್ತು ಅದು ಕೂಡ ಬಿದ್ದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಕಾರು ಕೂಡ ಜಖಂಗೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಕಾರ್ ಮೇಲೆ ಕೂಡ ಇಲ್ಲಿ ಸೇರಿದಂತಹ ಜನರು ಎಲ್ಲರೂ ಕೂಡ ಕಾರ್ ಮೇಲೆ ಕೂಡ ಹತ್ತಿದ್ರು. ಹಾಗಾಗಿ ಕಾರು ಪೂರ್ತಿ ಏನು ಅದರ ಗ್ಲಾಸ್ ಹೊಡೆದೋಗಿರುವಂಥದ್ದು, ಪೂರ್ತಿ ಏನು ಜಖಮ್ ಆಗಿರುವಂಥದ್ದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಒಂದು ಗೇಟ್ ನಂಬರ್ 7 ಏನಿದೆ, ಇಲ್ಲಿ ಮಹಾ ದುರಂತವೇ ನಡೆದು ಹೋಗಿತ್ತು. 2 ಸಾವನ್ನಪ್ಪಿದ್ರು. ಅದರ ಜೊತೆಗೆ ಇನ್ನಷ್ಟು ಸಾವುಗಳು ಆಗೋದು ತಪ್ಪಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಗೋಡೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಜನ ಎಲ್ಲರೂ ಕೂಡ ಆಪೋಸಿಟಿಗೆ ಹಾರಿದ್ದಾರೆ. ಹಾಗಾಗಿ ಮತ್ತಷ್ಟು ಏನು ಆಗುವಂತಹ ಸಮಸ್ಯೆಗಳು ತಪ್ಪಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ಏನು CC ಕ್ಯಾಮ್ರಾ ಕೂಡ ಹಾಕಿದ್ದಾರೆ. ಅಂದರೆ ಒಂದೇ ಒಂದು CC ಕ್ಯಾಮ್ರಾ ಇದೆ. ಆ CC ಕ್ಯಾಮ್ರಾದ ಫುಟೇಜನ್ನು ತೆಗೆದು ನೋಡಿದ್ರೆ ಎಲ್ಲಿ ಏನಾಗಿದೆ ಅನಾಹುತ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡಬಹುದು. ಯಾಕಂತಂದರೆ ಇಲ್ಲಿ ಸರ್ಕಾರ ಒಂದು ಕಡೆ ನಮ್ದೆಲ್ಲ ತಪ್ಪು ಅನ್ನುವಂಥದ್ದನ್ನು ಹೇಳ್ತಾ ಇದೆ, ಇನ್ನೊಂದು ಕಡೆ KSCA ಕೂಡ ನಮ್ದೆಲ್ಲ ತಪ್ಪು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗಾದರೆ ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲ ಆಗಿರುವಂಥದ್ದು. ಒಟ್ಟಿನಲ್ಲಿ ಈ ಏನು ಗೇಟ್
ಗೇಟ್ ನಂಬರ್ 7 ಏನಿದೆ ಇಲ್ಲಿ ಮಹಾನ್ ದುರಂತ ನಡೆದು ಹೋಗಿದೆ. ಜೊತೆಗೆ BMRCLನ ಗೋಡೆ ಕೂಡ ಈಗಾಗಲೇ ಬಿದ್ದು ಹೋಗಿರುವಂಥದ್ದು. ಹಾಗಾಗಿ ಇಲ್ಲಿರುವಂತಹ ನೆರೆದಂತಹ ಜನ ಏನಿದ್ರು RCB ಅಭಿಮಾನಿಗಳು ಏನಿದ್ರು ಅವರೆಲ್ಲರೂ ಕೂಡ ದುರಂತದಿಂದ ಅಂದರೆ ಮತ್ತಷ್ಟು ಸಾವುಗಳು ಏನು ಆಗಬೇಕಿತ್ತು ಅದರಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಏನು BMRCLನ ಗೋಡೆ ಏನಿತ್ತು ಅದನ್ನು ತಳ್ಳಿ ಆ ಕಡೆಗೆ ಅವರು ಹಾರಿರೋದ್ರಿಂದ ಮತ್ತಷ್ಟು ಸಾವು ನೋವುಗಳನ್ನು ತಪ್ಪಿಸ್ಕೊಂಡಿದ್ದಾರೆ, ಬದುಕಿ ಬಂದಿದ್ದಾರೆ ಅಂತಲೇ ಹೇಳಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.